ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಅಪ್ಪ ರಾಯರೇ, ನಾನು ಪೂಜೆ ಮಾಡಿ ಇವಾಗ ತಾನೇ ಪೂಜೆ ಮಾಡಿ ನಿನ್ನ ಮುಂದೆ ಕೂತಿದ್ದೀನಿ. ಸಾಕಷ್ಟು ಜನ ಅವ್ರ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ. ನನ್ನ ಬಗ್ಗೆ ರಾಯರ ಹತ್ರ ಕೇಳಿ ರಾಯರು ನಮಗೆ ಅನುಗ್ರಹ ಮಾಡ್ತಾ ಇಲ್ಲ, ನಾವು ತುಂಬ ಕಷ್ಟದಲ್ಲಿದ್ದೀವಿ ಅಂತ ಅವ್ರ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ತಂದೆ. ನಾನು ಇವಾಗ ಪೂಜೆ ಮಾಡಿ ನಿನ್ನ ಹತ್ರ ನಾನು ಬೇಡಿಕೆ ಇಡ್ತಾ ಇದ್ದೀನಿ. ನೀನು ಅವ್ರಿಗೆ ಕಿಂಚಿತಾದರೂ ನೀನು ಅನುಗ್ರಹ ಮಾಡಲೇಬೇಕು ತಂದೆ. ಯಾಕೆಂತಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಅಕ್ಕ ನಮಗೆ ತುಂಬ ಕಷ್ಟ ಇದೆ, ಸಾಲು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ ಒಬ್ರು ಹೇಳಿದ್ರೆ, ಕೆಲವು ಜನ ಆರೋಗ್ಯ ಇಲ್ಲ ನಮಗೆ, ಆರೋಗ್ಯ ಭಾಗ್ಯ ಕೊಡೋಕ್ಕೆ ಹೇಳಿ ಭಗವಂತನಿಗೆ ಅಂತ ಕೆಲವು ಜನ ಕೇಳ್ತಿದ್ದಾರೆ. ಇನ್ನು ಕೆಲವು ಜನ ನನ್ನ ಒಡವೆನೇ ಇಸ್ಕೊಂಡು ನನಗೆ ಮೋಸ ಮಾಡ್ತಿದ್ದಾರೆ. ಅವ್ರ ಕಷ್ಟದಲ್ಲಿದ್ದಾಗ ನಾನು ಒಡವೆ ಕೊಟ್ಟೆ, ಆದರೆ ಇವಾಗ ಕೇಳ್ತಿದ್ರೆ ಅವರು ನಾನು ಒಡವೆ ಕೊಡ್ತಿಲ್ಲ ಅಂತ ಒಬ್ರು ಹೇಳ್ತಿದ್ದಾರೆ. ಇನ್ನು ಕೆಲವರು ನನಗೆ ಮನೆ ಬಾಡಿಗೆ ಕಟ್ಟೋದಕ್ಕೂ ನನಗೆ ಸಾಧ್ಯ ಆಗ್ತಿಲ್ಲ, ರಾಯರು ಪೂಜೆ ಮಾಡೋದಕ್ಕೂ ನನಗೆ ಸಾಧ್ಯವಾಗ್ತಿಲ್ಲ, ಇರೋದಕ್ಕೆ ನೆಲೆ ಇಲ್ಲ, ದುಡಿಯೋದಕ್ಕೆ ಶಕ್ತಿ ಇಲ್ಲ, ಕೆಲಸ ಇಲ್ಲ ಅಂತ ಸುಮಾರು ಜನ ನನ್ನ ಹತ್ರ ಹೇಳ್ಕೊತಿದ್ದಾರೆ ತಂದೆ. ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನೋಡಪ್ಪ, ಯಾರಿಗೂ ಅಷ್ಟೇ ಅಷ್ಟೊಂದು ಕಷ್ಟ ಕೊಡೋದಕ್ಕೆ ಹೋಗಬೇಡ ನೀನು, ಆಯಿತಾ? ಅವರು ನಿನ್ನ ಪೂಜೆ ಮಾಡ್ತಿದ್ದಾರೆ. ನಾನು 1 ವರ್ಷದಿಂದ 2 ವರ್ಷದಿಂದ ಬಿಟ್ಟು ಬಿಡ್ದಾಗೆ ರಾಯರು ಪೂಜೆ ಮಾಡ್ತಾಯಿದ್ದೀವಿ. ಆದರೂ ಸಹ ರಾಯರು ನಮ್ಮ ಮೇಲೆ ಇಷ್ಟು ಸಹ ಅನುಗ್ರಹ ಮಾಡ್ತಾ ಇಲ್ಲ ಅಕ್ಕ. ನಮ್ಮ ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ನಾವು ಸಾಲು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ನಮಗೆ ಆರೋಗ್ಯ ಭಾಗ್ಯ ಇಲ್ಲ. ನಮ್ಮ ಮಗನ್ನ ಆರೋಗ್ಯವಾಗಿ ಸುರಕ್ಷಿತವಾಗಿ ನಮ್ಮ ಮನೆಗೆ ಸೇರೋ ಹಾಗೆ ಮಾಡು ರಾಯರೇ ಅಂತ ಸಾಕಷ್ಟು ಜನ ಬೇಡ್ತಿದ್ದಾರೆ ಭಗವಂತ. ಅವರೆಲ್ಲ ಬೇಡಿಕೆನೂ ನಾನು ನಿನ್ನ ಮುಂದೆ ಇಟ್ಟಿದ್ದೀನಿ ತಂದೆ. ಕಿಂಚಿತ್ತಾದರೂ ನೀನು ಅವ್ರಿಗೆ ಅನುಗ್ರಹ ಮಾಡಲೇಬೇಕು. ಅವ್ರ ಮನಸ್ಸಿಗೆ ಸಮಾಧಾನ ಕೊಡಬೇಕು. ಯಾರ್ಯಾರು ಏನೇನು ಕಷ್ಟಪಡ್ತಿದ್ದಾರೆ ಅವ್ರಿಗೆಲ್ಲ ಅನುಗ್ರಹ ಮಾಡಬೇಕು ರಾಯರೇ. ಏಕೆಂತಂದರೆ ನಾವು ಮಕ್ಕಳು ಕಷ್ಟದಲ್ಲಿದ್ದಾಗ ನಿನ್ನ ಮುಂದೆ ನಾವು ನಮ್ಮ ಕಷ್ಟ ಎಲ್ಲ ಹೇಳ್ಕೊತೀವಿ. ನೀವು ನಮ್ಮ ಕಷ್ಟ ಎಲ್ಲ ಕೇಳಿಕೊಂಡು ನಮಗೊಂದು ಒಳ್ಳೆ ಅನುಗ್ರಹ ಮಾಡಬೇಕಲ್ವ? ಏನಕ್ಕಪ್ಪ ನಾವು ನಿಮ್ಮನ್ನು ಅಷ್ಟೊಂದು ನಂಬಿದ್ದೀವಿ, ಏನಕ್ಕಪ್ಪ ಅಷ್ಟು ಪೂಜೆ ಮಾಡ್ತೀವಿ ನಾವು, ನಿನ್ನ ಮಠಕ್ಕೆ ಏನಕ್ಕಪ್ಪ ಬರ್ತೀವಿ, ನಿನ್ನ ಸನ್ನಿಧಾನಕ್ಕೆ ಎಂತಕ್ಕೆ ಬರ್ತೀವಿ, ಮಂತ್ರಾಲಯಕ್ಕೆ. ನಮ್ಮ ಕಷ್ಟ ಎಲ್ಲ ದೂರ ಮಾಡ್ತಾರೆ ನನ್ನಪ್ಪ ಅಂತ ತಾನೆ. ಒಬ್ಬರಂತೂ ನನ್ನ ಒಡವೆ ಇಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಕೇಳಿದ್ರು ಇವಾಗ ಕೊಡ್ತಾ ಇಲ್ಲ. ಭಗವಂತ ನನ್ನ ಒಡವೆ ಕೊಡೋಂಗೆ ಮಾಡು ರಾಯರೇ ಅಂತ ಕೇಳ್ತಿದ್ದಾರೆ. ನೋಡಪ್ಪ, ಕಷ್ಟದಲ್ಲಿ ಸಹಾಯ ಮಾಡೋದು ತಪ್ಪಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಸಹಾಯ ಮಾಡೋದು ತಪ್ಪಲ್ಲ. ಆ ಸಹಾಯ ಮಾಡಿಸ್ಕೊಂಡಂಥ ವ್ಯಕ್ತಿನೇ ಉಲ್ಟಾ ಹೊಡೆದಾಗ ತಿರುಗಿಸಿ ಅವ್ರಿಗೆ ಮಾತಾಡಿದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ. ಏಕೆಂತಂದರೆ ಹೊಟ್ಟೆ ಬಟ್ಟೆ ಕಟ್ಟಿ 6 ಕಾಸು 3 ಕಾಸು ಕೂಡಿಟ್ಟು ಅವರೊಂದು ಒಡವೆ ವಸ್ತ್ರ ಅಂತ ಮಾಡಿಸ್ಕೊಂಡಿರ್ತಾರೆ. ಅದನ್ನು ಬೇರೆಯವ್ರು ನಂಬಿ ಅವ್ರ ಕಷ್ಟಕ್ಕೆ ಅಂತ ಕೊಟ್ಟಾಗ ಅವರು ತಿರುಗಿಸಿ ಕೊಡಬೇಕಲ್ವ? ಅಂಥವ್ರ ಮನಸ್ಸಿಗೆ ನೀನು ಹೋಗಿ ಅವ್ರದ್ದು ಏನು ನೀನು ಈಸ್ಕೊಂಡಿದ್ದೀಯ ಅವ್ರ ಸೊತ್ತನ್ನ ಅವ್ರಿಗೆ ಕೊಟ್ಬಿಡು ಅಂತ ನೀನು ಅವ್ರ ಮನ್ಸಿಗೆ ಹೋಗಿ ಒಂದು ಒಳ್ಳೆ ಅನುಗ್ರಹ ಮಾಡಪ್ಪ. ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಅವ್ರ ಒಡವೆ ಸೇರೋಗಿ ಮಾಡು. ಸುಮಾರು ಜನ ನನಗೆ ಆರೋಗ್ಯನೇ ಸರಿ ಇಲ್ಲ ನನಗೆ ಅಂತ ಕೇಳ್ತಿದ್ದಾರೆ. ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡು ನನ್ನಪ್ಪ ನೀನು. ಏಕೆಂತಂದರೆ ಆರೋಗ್ಯ ಇದ್ರಲ್ವಪ್ಪ ನಾವು ದುಡ್ಕೊಂಡು ತಿನ್ನೋಕ್ಕಾಗೋದು. ಆರೋಗ್ಯನೇ ಇಲ್ಲ ಅಂದರೆ ನಾವು ಏನು ಅಂತ ದುಡ್ಕೊಂಡು ತಿನ್ನೋದು? ನಾವು ನಂಬ್ಕೊಂಡಿರೋರು ನಾವು ಹೇಗೆ ಸಾಕಬೇಕಪ್ಪ ನಾವು? ನೀನು ಇದನ್ನೆಲ್ಲ ನೋಡಲ್ವ? ನೀನು ಕೇಳಿಸ್ಕೊಳ್ದೆ ಸುಮ್ಮನೆ ಕೂತ್ಬಿಟ್ಟಿದ್ಯಪ್ಪ ನೀನು. ಇಲ್ಲಪ್ಪ, ನೀನು ರಾಯಪ್ಪ, ನೀನು ಇದ್ದೀಯ ನೀನು, ಆಯಿತಾ? ನೀನು ಒಳ್ಳೇದು ಮಾಡಲೇಬೇಕು. ಕೆಲವರಂತೂ ನಾವು ಇರೋದಕ್ಕೆ ನೆಲೆನೂ ಇಲ್ಲ, ದುಡಿಯೋದಕ್ಕೆ ಶಕ್ತಿನೂ ಇಲ್ಲ, ನಮ್ಮ ಹತ್ರ ಹಣಕಾಸು ಇಲ್ಲ, ರಾಯರು ಸೇವೆ ಮಾಡೋದಕ್ಕೂ ನಮ್ಮ ಹತ್ರ ಹಣ ಇಲ್ಲ ಅಂತ ಕೇಳ್ತಿದ್ದಾರೆ. ಅವ್ರಿಗೆಲ್ಲ ನೀನು ಒಂದು ಒಳ್ಳೆ ಅನುಗ್ರಹ ಮಾಡಲೇಬೇಕಪ್ಪ. ಏಕೆಂತಂದರೆ ನನಗೋಸ್ಕರ ನಾನು ಏನೇನು ಕೇಳಲ್ಲ ತಂದೆ. ನನಗೋಸ್ಕರ ನೀನು ನನಗೆ ಕೊಟ್ಟಿದ್ದೀಯ, ನನಗೆ ನೀನು ಅನುಗ್ರಹ ಮಾಡ್ತಿದ್ದೀಯ ನೀನು. ನಾನು ಇಲ್ಲ ಅಂತ ನಾನು ಹೇಳಲ್ಲ ನಾನು. ಯಾಕೆಂತಂದರೆ ನಾನು ಕಷ್ಟದಲ್ಲಿದ್ದಾಗ ನಾನು ಕೈ ಹಿಡ್ದಿದ್ಯಾ, ನಾನು ಕಣ್ಣೀರು ಹಾಕ್ಬೇಕಾದ್ರೆ ನನ್ನ ಕಣ್ಣೀರು ಒರೆಸಿದ್ಯಾ ನೀನು. ನನ್ನ ಅಪ್ಪ ನೀನು. ನಾನು ಉಸಿರಿರೋ ತನಕ, ನನ್ನ ಕಡೆ ಉಸಿರಿರೋ ತನಕನೂ ನಿನ್ನ ಸೇವೆ ಮಾಡೋ ಒಂದು ಭಾಗ್ಯ ನನಗೆ ಕೊಡು. ನಮಗೆ ಆರೋಗ್ಯ ಸಮಸ್ಯೆ ಕೊಡಬೇಡ, ನಮಗೆ ದುಡಿಯೋದಕ್ಕೆ ಶಕ್ತಿ ಕೊಡು, ಆಯಿತಾ? ನಾವು ದುಡಿತಾ ಇರ್ತೀವಲ್ಲ, ಆ ದುಡಿಮೆಯಲ್ಲಿ ನಮ್ಮ ಕೈ ಬಾಯಿ ಹತ್ತೋ ಥರ ನೀನು ಮಾಡು. ನಾವು ಕಷ್ಟಪಡ್ತಿದ್ದೀವಲ್ಲ, ಅದಕ್ಕೆ ಒಂದು ಫಲ ಅನ್ನೋದು ಕೊಡು. ನೀನು ಕೊಡ್ತಾ ಇದೀಯ, ನಾನು ಇಲ್ಲ ಅಂತ ನಾನು ಹೇಳಲ್ಲ. ಅದೇ ರೀತಿ ನೀನು ಎಲ್ರಿಗೂ ನೀನು ಒಳ್ಳೇದು ಮಾಡಬೇಕಲ್ವಪ್ಪ ನೀನು.
ಇರೋದಕ್ಕೆ ಮನೆ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಅಂಥ ಕಷ್ಟದಲ್ಲಿರುವಾಗ ಯಾರು ಬರೋದಿಲ್ಲ ತಂದೆ, ಸಹಾಯಕ್ಕೆ ಮನುಷ್ಯರಾದವರು ಯಾರೂ ಸಹ ಬರೋದಿಲ್ಲ. ಆಡ್ಕೊಂಡು ನಗೋ ಅಂಥ ಜನಗಳೇ ಜಾಸ್ತಿ ಇರ್ತಾರೆ. ಅಂಥವ್ರಿಗೆಲ್ಲ ನೀನು ಬೆನ್ನೆಲುವಾಗಿ ನಿಂತ್ಕೋಬೇಕು. ಅಂಥವ್ರ ಕಷ್ಟಕ್ಕೆ ನೀನು ಹೆಗ್ಲು ಕೊಡಬೇಕು ನನ್ನಪ್ಪ. ನೀನು ಅಂಥವ್ರ ಕಷ್ಟಕ್ಕೆ ನೀನೊಂದು ಅನುಗ್ರಹ ಮಾಡಲೇಬೇಕು ನನ್ನ ತಂದೆ. ನೀನು ಸುಮಾರು ಜನ ಹೇಳ್ತಾರೆ, ನಾವು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಸಾಲ ತೀರ್ಸೋಕ್ಕಾಗ್ತಿಲ್ಲ, ಸಾಲದವ್ರ ಕಾಟ ತಡೆಯೋದಕ್ಕಾಗ್ತಿಲ್ಲ ಅಂತ. ಸಾಲ ಮಾಡ್ದಿರ ವಿಧಿ ಇಲ್ಲ ತಂದೆ. ಕಷ್ಟ ಅನ್ನೋದು ಸಾಲ ಮಾಡೋ ಥರ ಮಾಡುತ್ತೆ. ಆದರೆ ಆ ಸಾಲ ತೀರ್ಸೋಕ್ಕೆ ನೀನು ಅನುಗ್ರಹ ಮಾಡಬೇಕಲ್ವ, ಅವ್ರಿಗೊಂದು ಶಕ್ತಿ ಕೊಡಬೇಕಲ್ವ, ನೀನು ಅವ್ರಿಗೊಂದು ಒಳ್ಳೆ ಕೆಲಸ ಕಾರ್ಯ ಅನ್ನೋದು ನೀನು ಕೊಡಬೇಕಲ್ವ. ನೀನು ಅಂಥವ್ರ ಮನ್ಸಿಗೆ ಹೋಗಿ ನಾನಿದ್ದೀನಿ ರಾಯಪ್ಪ, ನನ್ನ ನಂಬಿ ಪೂಜೆ ಮಾಡಿ, ನನ್ನೊಂದು ವ್ರತ ಅಂತ ಮಾಡಿ ಅಂತ ಅವ್ರ ಸ್ವಪ್ನದಲ್ಲಿ ಹೋಗಿ ನೀನು ಸೂಚನೆ ಕೊಡು ಭಗವಂತ. ನಾನಿದ್ದೀನಿ, ನೀನು ಎದುರು ಬೇಡ, ಎಂಥ ಕಷ್ಟದಲ್ಲಿದ್ದರೂ ಸಹ ನಾನು ನಿನ್ನ ಕೈ ಹಿಡಿತೀನಿ ಅಂತ ನೀನು ಅನುಗ್ರಹ ಮಾಡಬೇಕು ನನ್ನ ತಂದೆ. ಅವ್ರು ಏನು ಮಾಡಬೇಕು? ಇಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕಾ, ನಿನ್ನ ಸನ್ನಿಧಿಗೆ ಬರಬೇಕಾ, ಇಲ್ಲ ನಿನ್ನ ಮಠಕ್ಕೆ ಬರಬೇಕಾ, ಏನು ಮಾಡಬೇಕು ಅಂತ ಇಲ್ಲ ಯಾರ ಬೈಲಾರ ಹೇಳ್ಸು. ಸ್ವಪ್ನ ರೀತಿಯಲ್ಲಿ ಒಂದು ಸೂಚನೆ ಅನ್ನೋದು ಕೊಡಪ್ಪ. ನೀನು ಮೌನವಾಗಿ ಕುತ್ಕೊಂಡ್ಬಿಟ್ರೆ ನಮ್ಮ ಕೈ ಕಾಲೆಲ್ಲ ನಿಂತೋಗುತ್ತೆ ತಂದೆ. ನಮಗೆ ಉಸಿರೇ ನಿಂತೋದಂಗೆ ಆಗುತ್ತೆ ಭಗವಂತ. ಏನು ಮಾಡೋದಕ್ಕೂ ನಮಗೆ ದಾರಿನೇ ಕಾಣಿಸೋಲ್ಲ ತಂದೆ. ಏನು ಮಾಡೋದಕ್ಕೂ ಮನ್ಸು ಬರಲ್ಲಪ್ಪ. ಅಂಥ ಟೈಮಲ್ಲಿ ಅಷ್ಟು ಕಷ್ಟದಲ್ಲಿರಬೇಕಾದ್ರೆ ಆ ಟೈಮಲ್ಲಿ ದೇವ್ರು ಮಾಡಿ ಏನು ಬರಬೇಕಾಗುತ್ತೆ ಅಂತಾರೆ. ಇಲ್ಲ, ನಿನ್ನ ಸೇವೆ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದಾಗಲ್ಲ ಅಂತ ನೀನು ಸೂಚನೆ ಕೊಡಬೇಕು ತಂದೆ ನೀನು. ಯಾಕೆಂತಂದರೆ ಎಲ್ಲರೂ ಅಷ್ಟೇ ಎಲ್ಲ ದೇವ್ರುಗಳ್ನ ನಂಬಿ ಸೋತು ಕೂತ್ಬಿಟ್ಟಿರ್ತಾರೆ. ನಮ್ಮ ರಾಯಪ್ಪ ಇದ್ದಾರೆ, ರಾಯಪ್ಪ ಒಳ್ಳೇದು ಮಾಡ್ತಾರೆ ಅಂತ ನಿನ್ನ ಹತ್ರಕ್ಕೆ ಬಂದಾಗ ನೀನು ಅವ್ರಿಗೊಂದು ಒಳ್ಳೆ ಅನುಗ್ರಹ ಮಾಡಬೇಕಲ್ವಪ್ಪ ನೀನು. ಅಪ್ಪ ತಂದೆ, ನನ್ನ ಕೋರಿಕೆ ಇದಾಗಿದೆ ತಂದೆ. ಎಲ್ಲರ ಕಷ್ಟನೂ ನನ್ನ ಹತ್ರ ಹೇಳ್ಕೊಬೇಕಾದ್ರೆ ನನ್ನ ಕಷ್ಟ ಏನೇನು ಅಲ್ಲ ಅನಿಸುತ್ತೆ. ಏಕೆಂತಂದರೆ ಅವ್ರ ಕಷ್ಟ ಎಲ್ಲ ನಾನು ಕೇಳಬೇಕಾದ್ರೆ ನನ್ನ ಕಷ್ಟಗಳೆಲ್ಲ ಮರ್ತೋಗುತ್ತೆ. ಅವ್ರ ಕಷ್ಟ ಕೇಳಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಏಕೆಂತಂದರೆ ನಾನು ಒಂದು ಕಾಲದಲ್ಲೂ ಅದಕ್ಕಿಂತ ಹೆಚ್ಚು ಕಷ್ಟ ನಾನು ಅನುಭವಿಸಿದ್ದೀನಿ. ಎಲ್ಲ ರೀತಿಯ ಕಷ್ಟನೂ ನಾನು ಅನುಭವಿಸಿದ್ದೀನಿ. ನಿನಗೆ ಗೊತ್ತಿಲ್ವಪ್ಪ ನೀನು. ಅದಕ್ಕೆ ಅವ್ರ ಕಷ್ಟನೆಲ್ಲ ನಾನು ಅರ್ಥ ಮಾಡಿಕೊಂಡು ಅವ್ರ ಬೇಡಿಕೆನೆಲ್ಲ ನಾನು ನಿನ್ನ ಮುಂದೆ ಇಟ್ಟಿದ್ದೀನಿ ಭಗವಂತ. ಆದಷ್ಟು ನೀನು ಅವ್ರಿಗೊಂದು ಒಳ್ಳೆ ಅನುಗ್ರಹ ಮಾಡಲೇಬೇಕು ತಂದೆ. ಇದು ನನ್ನ ಕೋರಿಕೆ ಅಂತ ತಿಳ್ಕೊ ಭಗವಂತ. ಏನು ಸೇವೆ ಮಾಡಬೇಕು ಹೇಳಪ್ಪ. ನಾನು ವಾರ ಬಂದು ಬೇಕಾದರೆ ನಿನ್ನ ಮಠಕ್ಕೆ ಬಂದು ನಿನ್ನ ಸೇವೆ ನಾನು ಮಾಡ್ತೀನಿ ತಂದೆ. ಆ ರೀತಿ ಮಾಡೋ ಥರ ನೀನು ನನಗೆ ಅನುಗ್ರಹ ಮಾಡಬೇಕು ನೀನು. ಏಕೆಂತಂದರೆ ನನಗೋಸ್ಕರ ನಾನು ಏನೇನು ಕೇಳಲ್ಲ. ಅವ್ರ ಕಷ್ಟ ಎಲ್ಲ ನಾನು ಕೇಳಬೇಕಾದ್ರೆ ನನ್ನ ಕಷ್ಟಗಳೆಲ್ಲ ಮರ್ತೋಗುತ್ತೆ ಭಗವಂತ. ನನ್ನನ್ನು ನಂಬಿ ಅವ್ರ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ. ನಮ್ಮನೆ ಸಮಸ್ಯೆ ಇದೆ, ನನಗೆ ಸಾಲ ತೀರ್ಸೋಕ್ಕಾಗ್ತಿಲ್ಲ, ನನಗಿರೋದಕ್ಕೆ ನೆಲೆ ಇಲ್ಲ, ಆರೋಗ್ಯ ಸಮಸ್ಯೆ ಇದೆ, ನನ್ನ ದುಡ್ಡು ಒಡವೆ ಕೊಟ್ಟು ನಾನಿವತ್ತು ಅವ್ರ ಹತ್ರ ನಾನು ಅಲಿಯೋ ಥರ ಆಗಿಬಿಟ್ಟಿದೆ. ಅವ್ರಿಗೊಂದು ಒಳ್ಳೆ ಮನ್ಸು ಕೊಟ್ಟು ನನ್ನ ಒಡವೆ ನನ್ನ ಸೊತ್ತು ನನ್ನ ಹತ್ರ ಬರೋ ಹಾಗೆ ಮಾಡು ರಾಯ್ರೆ ಅಂತ ಕೇಳ್ಕೊತಿದ್ದಾರೆ. ಅವ್ರ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ. ನೋಡಪ್ಪ, ನಾನು ಅವ್ರ ಕಷ್ಟ ಎಲ್ಲ ನಿನ್ನ ಪಾದಕ್ಕೆ ಹಾಕಿದ್ದೀನಿ, ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಇಷ್ಟ ಆದರೂ ನೀನು ಅನುಗ್ರಹ ಮಾಡಿ ಅವ್ರ ಜೀವನ ಸುಧಾರಿಸಿದ್ರೆ ನಮ್ಮ ರಾಯಪ್ಪ ಇದ್ದಾರಪ್ಪ. ನಮ್ಮ ರಾಯಪ್ಪ ನಮ್ಮ ಕಷ್ಟಕ್ಕಾಗ್ತಾರೆ ಅಂತ ಅವ್ರು ಇನ್ನಷ್ಟು ಮತ್ತಷ್ಟು ನಿನ್ನ ಸೇವೆ ಮಾಡೋಕ್ಕೆ ಒಂದು ಮನಸ್ಸು ಬರುತ್ತೆ ತಂದೆ ಅಲ್ವಾ. ನಮ್ಮ ರಾಯಪ್ಪ ನನ್ನ ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡ್ದಿದ್ದಾರೆ, ನನಗೆ ಸಹಾಯಕ್ಕೆ ಬಂದಿದ್ದಾರೆ ರಾಯರು ಅಂತ ನಿನ್ನ ಸೇವೆ ಮಾಡೋಕ್ಕೆ ಅವ್ರಿಗಿನ್ನೂ ಉತ್ಸಾಹ ಬರುತ್ತೆ ಭಗವಂತ. ನನಗೆ ರಾಯರು ಪೂಜೆ ಮಾಡಿದಷ್ಟು ನನಗೆ ಕಷ್ಟನೇ ಜಾಸ್ತಿ ಬರ್ತಿದೆ. ನಾನು ಸುಮಾರು ವರ್ಷದಿಂದ ರಾಯರು ಪೂಜೆ ಮಾಡ್ತಾಯಿದ್ದೀನಿ, ಆದರೂ ನನ್ನ ಕಷ್ಟ ಎಲ್ಲ ದೂರ ಮಾಡ್ತಿಲ್ಲ. ಯಾವತ್ತು ನನಗೆ ಅನುಗ್ರಹ ಮಾಡ್ತಾರೆ ರಾಯರು. ನಾನು ಪೂಜೆ ಮಾಡಿದಷ್ಟು ಕಷ್ಟನೇ ಜಾಸ್ತಿ ಕೊಡ್ತಿದ್ದಾರಲ್ಲ ಅಂತ ಸುಮಾರು ಜನ ಕೇಳ್ತಿದ್ದಾರೆ ಭಗವಂತ. ನೀನು ಈ ರೀತಿ ಮೌನವಾಗಿರೋದು ಸರಿ ಇಲ್ಲ ತಂದೆ. ಏಕೆಂತಂದರೆ ಕಷ್ಟ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸುಖ ಅನ್ನೋದು ತಡ್ಕೋತಾರೆ ಹೊರತು ಕಷ್ಟ ಕೊಟ್ಟರೆ ಯಾರ್ಯಾರು ತಡ್ಕೊಳಕ್ಕಾಗಲ್ಲಪ್ಪ. ಸುಮಾರು ಜನ ಕಷ್ಟ ಅಂತ ಅವ್ರ ಜೀವನ ಎಲ್ಲ ತಕ್ಕೊಳ್ಳೋ ಅಷ್ಟು ನಿರ್ಧಾರ ಮಾಡ್ತಾರೆ ತಂದೆ. ಆ ರೀತಿ ಮಾಡೋ ಥರ ನೀನು ಮನಸ್ಸು ಕೊಡಬೇಡ. ಅವ್ರು ಆ ರೀತಿ ಮಾಡೋಕ್ಕೆ ಮನ್ಸು ಮಾಡೋದಕ್ಕೆ ಮುಂಚೆನೇ ಅವ್ರಿಗೊಂದು ಒಳ್ಳೆ ಅನುಗ್ರಹ ಅನ್ನೋದು ನೀನು ಮಾಡಬೇಕು ತಂದೆ. ನೀನು ನಮ್ಮ ರಾಯಪ್ಪ ನೀನು ಮಾಡ್ತೀಯ. ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ತಂದೆ. ನೀವು ಮಾಡ್ತೀರಾ, ಮಾಡಬೇಕು. ನೀವು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ನಿಜ ಅಲ್ವಾ. ಏಕೆ ಅಂತಂದರೆ ನಾವು ಒಂದು ತುತ್ತು ತಿನ್ನೋದ್ರಲ್ಲಿ ಅದರಲ್ಲಿ ಅರ್ಧ ತುತ್ತು ಬೇರೆಯವ್ರಿಗೆ ಕೊಟ್ಟರೆ ನಮಗೂ ಒಂದಿಷ್ಟು ಪುಣ್ಯ ಬರುತ್ತೆ ಅಂತ ನಾವು ಕಷ್ಟದಲ್ಲಿರೋರಿಗೆ ಒಂದು ಸಹಾಯ ಅಂತ ಏನು ಕಪ್ಪ ಮಾಡ್ತಾರೆ ಅವರು. ಅವರಲ್ಲಿರೋ ದುಡ್ಡು ಒಡವೆ ಏನು ಕಪ್ಪ ಕೊಡ್ತಾರೆ. ಅವರು ಕಷ್ಟ ಇದೆ ಅಂತ ತಾನೇ ಅವ್ರು ಕೊಡೋದು. ತಿರುಗಿಸಿ ಕೊಡಬೇಕಾದ್ರೆ ಏನು ಕಪ್ಪ ಅವ್ರ ಮನಸ್ಸಲ್ಲಿ ಆ ಥರ ಒಂದು ಕೆಟ್ಟ ಉದ್ದೇಶ ಅನ್ನೋದು ಬರುತ್ತೆ. ನೋಡಪ್ಪ, ಇವಾಗಿನ ಕಾಲದಲ್ಲಿ ಒಂದು ಒಡವೆ ವಸ್ತು ಹಣ ಆಸ್ತಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ ತಂದೆ.
ಅದನ್ನು ಒಬ್ರು ಕಿತ್ಕೊಂಡಾಗ ಅದರಿಂದ ನೋವಾಗೋದು ಏನು ಅನ್ನೋದು ಮನುಷ್ಯನಿಗಾದವನಿಗೆ ಗೊತ್ತಿರುತ್ತೆ. ಅವ್ರಿಗೆ ಒಳ್ಳೆ ಮನ್ಸು ಕೊಟ್ಟು ಅವ್ರ ಸೊತ್ತು ಏನು ಇಸ್ಕೊಂಡಿದ್ದಾರೆ ಆ ಸೊತ್ತನ್ನ ಅವ್ರಿಗೆ ಕೊಡೋ ಥರ ನೀನು ಮಾಡು ತಂದೆ. ಕೆಲವು ಜನ ನನಗೆ ಕಷ್ಟ ಅಂದರೆ ಕಷ್ಟ, ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಅಷ್ಟು ಕಷ್ಟ ಇದೆ, ತಿನ್ನೋಕೆ ಅನ್ನಕ್ಕೂ ನನಗೆ ಕಷ್ಟ ಅಂತ ಕೇಳ್ಕೊತಿದ್ದಾರೆ. ಬೇಡಪ್ಪ, ಯಾರಿಗೂ ಹಸಿವು ಅನ್ನೋದು ತಡ್ಕೊಳಕ್ಕಾಗೋದಿಲ್ಲ ತಂದೆ. ನಿನಗೂ ಗೊತ್ತಲ್ವೇನಪ್ಪ, ನೀನು ಎಷ್ಟು ವರ್ಷಗಳ ಕಾಲ ಬರೀ ನೀರು ಕುಡ್ಕೊಂಡೆ ನೀನು ಜೀವನ ಮಾಡಿದ್ಯಾ ತಂದೆ. ಹಸಿವೇನು ಅನ್ನೋದು ನಿನಗೂ ಗೊತ್ತಿಲ್ವಾ ಭಗವಂತ? ಯಾರಿಗೂ ಅಷ್ಟೇ, ಹಸಿವು ಅನ್ನೋದು ಕೊಡಬೇಡ, ಕಷ್ಟ ಅನ್ನೋದು ಕೊಡಬೇಡ. ಕಷ್ಟ ಕೊಡಬೇಡ ಅಂತ ಕೇಳಲ್ಲ, ಆ ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋದು ನೀನು ಕೊಡು ತಂದೆ. ನೀನು ಕಷ್ಟಪಟ್ಟಿದ್ದನ್ನ ನಾವು ಹುಲ್ಕಡ್ಡಿಯಷ್ಟು ಕಷ್ಟಪಡೋಕ್ಕಾಗೋದಿಲ್ಲ ತಂದೆ. ಯಾಕೆಂತಂದರೆ ನಿನ್ನ ಜೊತೆ ದೇವತೆಗಳಿದ್ರು ನಿನ್ನ ಕಷ್ಟನೆಲ್ಲ ನೋಡೋದಕ್ಕೆ ಕೇಳೋದಕ್ಕೆ. ಆದರೆ ಮನುಷ್ಯರಾದವ್ರಿಗೆ ಯಾರ್ಯಾರು ಇರೋದಿಲ್ಲ ತಂದೆ. ನಮ್ಮವರು ಅಂತ ಇರೋರು ಸಹ ಕೈ ಬಿಟ್ಟು ಹೊಟ್ಟೋಗ್ತಾರೆ ನಾವು ಕಷ್ಟದಲ್ಲಿದ್ದೀವಿ ಅಂದಾಗ. ಮತ್ತು ನಾವು ಕಷ್ಟದಲ್ಲಿದ್ದಾಗ ಯಾರಪ್ಪ ಬರ್ತಾರೆ? ನಾವು ನಿಮ್ಮನ್ನ ತಾನೇ ಕೇಳಬೇಕು, ನಿಮ್ಮ ಹತ್ರ ತಾನೇ ನಾವು ಬರಬೇಕು, ನಮ್ಮ ಕಷ್ಟ ಎಲ್ಲ ನಿಮ್ಮ ಹತ್ರ ತಾನೇ ನಾವು ಹೇಳ್ಕೋಬೇಕು. ಹೇಳ್ಕೊಂಡಾಗ ಆ ಹೊಟ್ಟೆ ಉರಿ ಏನಿದೆ, ಅವ್ರ ಕಣ್ಣೀರು ಏನಿದೆ, ಅವ್ರು ಏನೇನು ಕಷ್ಟಪಡ್ತಿದ್ದಾರೆ, ಆ ಕಷ್ಟಕ್ಕೆಲ್ಲ ನೀನು ಅನುಗ್ರಹ ಮಾಡಲೇಬೇಕು ತಂದೆ. ನೀನು ಅಷ್ಟು ಕೊಡು ಇಷ್ಟು ಕೊಡು ಅಂತ ಯಾರ್ಯಾರು ಕೇಳೋದಿಲ್ಲ. ಅವತ್ತಿನ ಜೀವನದಲ್ಲಿ ನೀನಿರು. ಯಾರ ಮನಸ್ಸಿಗೂ ನೋವು ಕೊಡಬೇಡ, ಕಷ್ಟ ಕೊಡಬೇಡ. ಅವ್ರ ಮನಸ್ಸಲ್ಲಿ ಅವ್ರ ಮನೆಯಲ್ಲಿ ನೀನು ಸದಾಕಾಲ ಇರಬೇಕು ಭಗವಂತ. ನೀನು ರಾಯಪ್ಪ, ನಿಮ್ಮನ್ನು ಅಷ್ಟು ನಾವು ನಂಬಿಟ್ಟಿದ್ದೀವಿ. ನಿಮ್ಮನ್ನು ನಾವು ಉಸಿರಿಗಿಂತ ಹೆಚ್ಚಾಗಿ ನಿಮ್ಮನ್ನು ನಂಬಿದ್ದೀವಿ ತಂದೆ. 24 ಗಂಟೆನೂ ರಾಯರು 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 ಅಂತಲೇ ಇರ್ತೀವಿ ಭಗವಂತ. ಅಂಥವ್ರ ಮನಸ್ಸಲ್ಲಿ ನೀನು ಕಷ್ಟ ಅನ್ನೋದು ಕೊಡಬೇಡ, ನೋವು ಅನ್ನೋದು ಕೊಡಬೇಡ. ಯಾರ್ಯಾರು ಏನೇನು ಕಷ್ಟ ಅನುಭವಿಸ್ತಿದ್ದಾರೆ ಅವ್ರ ಕಷ್ಟನೆಲ್ಲ ನೀನು ದೂರ ಮಾಡಲೇಬೇಕು ಭಗವಂತ. ಇದು ನನ್ನ ಕೋರಿಕೆ ಅಂತಲೇ ತಿಳ್ಕೊನಂತಂದೆ. ಇವತ್ತು ಕಷ್ಟ ಇದ್ದರೆ ನಾಳೆ ಸುಖ ಅನ್ನೋದು ದೇವ್ರು ಕೊಟ್ಟೇ ಕೊಡ್ತಾರೆ. ಯಾಕೆಂತಂದರೆ ಹೆಚ್ಚೆಚ್ಚು ಕಷ್ಟ ಇದೆ ಅಂತಂದಮೇಲೆ ಆ ಕಷ್ಟ ಎಲ್ಲ ಮುಗಿತಾ ಬತ್ತು ಅಂತಲೇ ಅರ್ಥ. ನಿಮಗೆ ನನ್ನ ಕಷ್ಟ ತಡ್ಕೊಳಕ್ಕಾಗ್ತಾಯಿಲ್ಲ, ಮುಂದೆ ಏನು ದಾರಿನೂ ಕಾಣಿಸ್ತಾ ಇಲ್ಲ, ನನ್ನ ದಾರಿಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದಾವೆ, ಯಾರೂ ಸಹ ನನ್ನ ಸಹಾಯಕ್ಕೆ ಬರ್ತಾ ಇಲ್ಲ, ನನ್ನ ಕಷ್ಟ ಕೇಳಿ ಎಲ್ಲರೂ ದೂರನೇ ಹೋಗ್ತಿದ್ದಾರೆ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಒಬ್ಬ ಮನುಷ್ಯನಿಗೆ ಎಷ್ಟು ಕಷ್ಟ ತಡ್ಕೊಳಕ್ಕಾಗುತ್ತೋ ಅಷ್ಟು ಕಷ್ಟ ತಡ್ಕೊಳ್ಳೋ ತನಕನೂ ದೇವ್ರುಗಳು ನೋಡ್ತಾರೆ, ನಂತರ ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ. ನೋಡಿ, ರಾಯರು ನಮ್ಗೆ ಇನ್ನೂ ಒಳ್ಳೇದು ಮಾಡಿಲ್ಲ ಅಂತ ರಾಯರು ಸೇವೆ ಮಾಡೋದು ನಿಲ್ಸೋದಕ್ಕೆ ಹೋಗಬೇಡಿ. ನಿಮಗೆ ತುಂಬಾ ಕಷ್ಟ ಇದೆಯಾ, ನನಗೆ ಉಸಿರಾಡೋದಕ್ಕೂ ಆಗ್ತಾಯಿಲ್ಲ, ನನಗೆ ದಾರಿ ಎಲ್ಲ ಮುಚ್ಚೋಗ್ಬಿಟ್ಟಿದ್ದೆ ಅನ್ನೋ ಟೈಮಲ್ಲಿ ನೀವು ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ, ನಮ್ಮ ಅಪ್ಪನ ಸನ್ನಿಧಾನಕ್ಕೆ ಹೋಗಿದ್ದು ಬನ್ನಿ. ಅಲ್ಲಿ ನಿಮ್ಮ ಕೋರಿಕೆನೆಲ್ಲ ನನ್ನ ಅಪ್ಪನ ಪಾದಕ್ಕೆ ಹಾಕಿ ನಿಮ್ಮ ಕೈಲಾಗಿ ಸೇವೆ ಅಲ್ಲಿ ಮಾಡಿ, ನೀವು ಮಾಡಿಬಿಟ್ಟು ನನ್ನ ಅಪ್ಪನ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ. ನಿಮ್ಮ ಕಷ್ಟನೆಲ್ಲ ಅವ್ರ ಪಾದಕ್ಕೆ ಹಾಕ್ಬಿಟ್ಟು ಬನ್ನಿ, ಖಂಡಿತ ಅನುಗ್ರಹ ಮಾಡ್ತಾರೆ. ನೀವು ಆದಷ್ಟು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ತುಂಬ ಕಷ್ಟ ಇರೋರು ಮತ್ತು ವಾರಕ್ಕೊಂದ್ಸತಿ ಇಲ್ಲಾಂದರೆ 2 ವಾರಕ್ಕೊಂದ್ಸತಿ ಮಠಕ್ಕೆ ಹೋಗಿ ನಿಮ್ಮ ಕೈಲಾಗಿ ಸೇವೆ ನೀವು ಮಾಡಿ ನೋಡಿ. ಆರೋಗ್ಯ ಸಮಸ್ಯೆ ಇದೆ, ನಮಗೆ ತುಂಬಾ ಕಷ್ಟ ಇದೆ ಅಂತನ್ನೋರು ಮಂತ್ರಾಲಯಕ್ಕೆ ಹೋಗ್ತಿರಲ್ಲ, ಅಲ್ಲಿ ಮೃತ್ತಿಕೆ ಪ್ರಸಾದ ಅಂತ ಕೊಡ್ತಾರೆ. ತಪ್ಪದೆ ನೀವು ಮರಿದಿರ ಮೃತ್ತಿಕೆ ಪ್ರಸಾದ ತಗೊಂಬಂದು ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಒಂದು ಡಬ್ಬಿನಲ್ಲಿ ಹಾಕಿ ಇಟ್ಕೊಳ್ಳಿ. ಅದು ಮೈಲಿಗೆ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಮಡಿನಲ್ಲಿ ಮಾತ್ರ ಅದನ್ನು ಮುಟ್ಟಿ, ಅದನ್ನು ಎಲ್ಲರೂ ಅಷ್ಟೇ ಅದು ಮುಟ್ಟೋ ಆಗಿರೋದಿಲ್ಲ. ಯಾರಾದರೂ ಒಬ್ಬರು ದೇವ್ರ ಮನೆಗೆ ಬಂದು ಒಬ್ಬರು ಮುಟ್ಟಬೇಕಷ್ಟೇ ಅದನ್ನು. ತುಂಬ ನೇಮ ನೀತಿನಲ್ಲಿ ಅಮೃತಿಕೆ ಪ್ರಸಾದ ನೋಡ್ಕೋಬೇಕು. ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆಯಾ, ಒಂದು ಸತಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸಾಲ ಆದರೂ ಪರವಾಗಿಲ್ಲ, ನೀವು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ನೀವು ರಾಯರ ಅನುಗ್ರಹ ಖಂಡಿತ ಆಗೇ ಆಗುತ್ತೆ. ರಾಯರು ನಮ್ಗೆ ಒಳ್ಳೇದು ಮಾಡಿಲ್ಲ ಅಂತ ನಾವು ಬರೀ ಮನೆಯಲ್ಲೇ ಕೂತ್ಕೊಂಡ್ರೆ ಆಗೋದಿಲ್ಲ. ನಮ್ಮ ಪ್ರಯತ್ನ ಏನಿದೆ ಅದು ನಾವು ಮಾಡಬೇಕು. ನಂತರ ಅದನ್ನೆಲ್ಲ ರಾಯರು ಪದಕ್ಕೆ ಹಾಕಬೇಕು. ಫಲ ಅನ್ನೋದು ಖಂಡಿತ ರಾಯರು ಕೊಟ್ಟೇ ಕೊಡ್ತಾರೆ. ಏಕೆಂತಂದರೆ ರಾಯರು ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಒಬ್ಬರು ಮನಸ್ಸಲ್ಲಿ ಒಬ್ಬರು ಬಾಯಲ್ಲಿ ರಾಯರು ಅನ್ನೋ ಒಂದು ಹೆಸರು ಬಂತು ಅಂತಂದರೆ ಅವ್ರಿಗೆ ಯಾವುದೇ ಒಂದು ಕಷ್ಟ ಅನ್ನೋದು ಬರೋದಿಲ್ಲ. ಹೆಚ್ಚೆಚ್ಚು ಕಷ್ಟ ಇದೆ ಅಂತಂದರೆ ಆ ಕಷ್ಟ ಎಲ್ಲ ಮುಗಿತಾ ಬತ್ತು ಅಂತಲೇ ಅರ್ಥ. ರಾಯರು ಯಾರಿಗೂ ಅಷ್ಟೇ ಜೀವನ ಪೂರ್ತಿ ಕಷ್ಟ ಅನ್ನೋದು ಕೊಡೋದಿಲ್ಲ. ಕಷ್ಟ ಕೊಟ್ಟರು ಕೈ ಹಿಡಿತಾರೆ ಅವರು. ಯಾಕೆಂತಂದರೆ ನಾವು ಸಾಕಷ್ಟು ಜನದ ಬಾಯಲ್ಲಿ ನೋಡಿದ್ದೀವಲ್ಲ, ಅವ್ರ ಜೀವನದಲ್ಲೆಲ್ಲ ನೋಡಿದ್ದೀವಲ್ಲ ರಾಯರು ಹೇಗೆಲ್ಲ ಅನುಗ್ರಹ ಮಾಡಿದ್ದಾರೆ ಅಂತ. ನೋಡಿ, ನಾವೆಲ್ಲ ದೇವ್ರನ್ನೂ ಮಾಡಿಬಿಟ್ವಿ, ಯಾವ ದೇವರು ಕೈ ಹಿಡಿಲಿಲ್ಲ. ಕಡೆಯಲ್ಲಿ ರಾಯರು ಅಂತ ನಾವು ಪೂಜೆ ಮಾಡಿದ್ವಿ, ಒಂದು ಸೇವೆ ಮಾಡಿದ್ವಿ, ರಾಯರು ಸಹ ಕೈ ಬಿಟ್ಬಿಟ್ರು ಅಂತ ನೀವು ತಿಳ್ಕೊಂಡಿದ್ದೀರ.
ತಪ್ಪದು. ಆ ರೀತಿ ಎಲ್ಲ ತಿಳ್ಕೊಬೇಡಿ. ರಾಯರು ನೀವು ನಂಬಿದ್ದೀರಾ, ರಾಯರು ಪೂಜೆ ನೀವು ಮಾಡ್ತಾ ಇದ್ದೀರಾ, ರಾಯರು ಸೇವೆ ನೀವು ಮಾಡ್ತಾ ಇದ್ದೀರಾ, ರಾಯರು ಹೆಸರು ನಿಮ್ಮ ಬಾಯಲ್ಲಿ ಬರ್ತಿದೆ ಅಂತಂದರೆ ನಿಮ್ಮ ಪಾಪ ಕರ್ಮ ಎಲ್ಲ ಮುಗೀತು ಅಂತಲೇ ಅರ್ಥ. ಏಕೆ ಅಂತಂದರೆ ರಾಯರು ಸುಮ್ಮನೆ ಯಾರಿಗೂ ಅಷ್ಟೇ ಅನುಗ್ರಹ ಮಾಡೋದಿಲ್ಲ. ಅವ್ರನ್ನ ಒಂದು ಸತಿ ಅವ್ರ ಹೆಸರು ಬಾಯಲ್ಲಿ ಬತ್ತು ಅಂತಂದರೆ, ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿ ಬತ್ತು ಅಂದರೆ, ಇಲ್ಲ ಒಂದು ಸತಿ ಅವರ ಮಠಕ್ಕೆ ಹೋಗಿ ಬತ್ತು ಅಂತಂದರೆ ಅವ್ರನ್ನ ಐಸ್ಕಾಂತ ಥರ ಎಳಿತಾ ಇರ್ತಾರೆ ಅವರು. ನಾವು ಒಂದು ಸತಿ ಹೋಗಿ ಬಂದುಬಿಟ್ಟು ಸುಮ್ಮನೆ ಮನೆಯಲ್ಲಿ ಕೂರೋದಿಕ್ಕೆ ಅವ್ರು ಬಿಡೋದಿಲ್ಲ. ನನ್ನ ಸೇವೆ ಮಾಡು ನೀನು, ನನ್ನ ಪೂಜೆ ಮಾಡು ನೀನು, 24 ಗಂಟೆನೂ ನನ್ನ ಒಂದು ಶ್ಲೋಕ ನೀನು ಹೇಳ್ತಾ ಇರಬೇಕು, ನನ್ನ ಹೆಸರು ನಿನ್ನ ಬಾಯಲ್ಲಿ ಯಾವಾಗಲೂ ಸಹ ಬರ್ತಾ ಇರಬೇಕು ಅಂತ ಅಯಸ್ಕಾಂತ ಥರ ನಮ್ಮನ್ನು ಎಳಿತಾ ಇರ್ತಾರೆ. ಯಾಕೆಂತಂದರೆ ರಾಯರ ಅನುಗ್ರಹ ಸುಮ್ಮನೆ ಎಲ್ರಿಗೂ ಆಗೋದಿಲ್ಲ. ಸುಮ್ಮನೆ ನಾವು ಅಂದ್ಕೊಂಡಾಗೆಲ್ಲ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕೂ ಆಗೋದಿಲ್ಲ, ರಾಯರು ಪೂಜೆ ಮಾಡೋದಕ್ಕೂ ಸಹ ಆಗೋದಿಲ್ಲ. ಯಾಕೆಂತಂದರೆ ಆ ಅನುಭವ ಎಲ್ಲ ನನಗಾಗಿದೆ. ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ 2 ಸತಿ ಹೊರಟೋಳು, ಆಗಲಿಲ್ಲ ನನಗೆ ಹೋಗೋದಕ್ಕೆ. ಯಾಕೆಂತಂದರೆ ರಾಯರ ಅನುಗ್ರಹ ನನ್ನ ಮೇಲೆ ಇರಲಿಲ್ಲ. ನಾನು ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಸಹ ನಾನು ಸುಮ್ಮನೆ ಇರಬೇಕಾದ್ರೆ, ನಾರ್ಮಲ್ ಆಗಿರಬೇಕಾದ್ರೆ ಏಕಾಏಕಿ 5 ನಿಮಿಷದಲ್ಲಿ ನನಗೆ ಮನಸ್ಸು ಕೊಟ್ಟು ಮಂತ್ರಾಲಯಕ್ಕೆ ಕರ್ಸ್ಕೊಂಡಿದ್ದಂಥದ್ದು ನಮ್ಮಪ್ಪ. ಹಾಗೆ ನಾವು ಅಂದ್ಕೊಂಡಾಗೆಲ್ಲ ಹೋಗೋಕ್ಕಾಗೋದಿಲ್ಲ. ರಾಯರ ಅನುಗ್ರಹ ನಮ್ಮ ಮೇಲೆ ಇರಬೇಕು, ಆವಾಗಲೇ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದು. ಸುಮ್ಮನೆ ನಾವು ಅಂದ್ಕೊಂಡಾಗೆಲ್ಲ ಹೋಗೋಕ್ಕಾಗೋದಿಲ್ಲ. ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ಒಂದು ಸತಿ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ನಿಮ್ಗೆ ಸಾಧ್ಯವಾದಷ್ಟು ರಾಯರ ಮಠಕ್ಕೆ ಹೋಗಿದ್ದು ಬನ್ನಿ. ಸಾಧ್ಯವಾದಷ್ಟು ಡೈಲಿ ಬೆಳಗ್ಗೆ ಸಾಯಂಕಾಲ ನನ್ನ ಅಪ್ಪನ ಪೂಜೆ ಮಾಡಿ. ಖಂಡಿತ ರಾಯರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಪೂಜೆ ಮಾಡ್ತೀರಾ ಬೆಳಗ್ಗೆ ಸಾಯಂಕಾಲ, ನಿಮ್ಮ ಕಷ್ಟ ಅದು ಪರವಾಗಿಲ್ಲ, ಮನೆಯಲ್ಲಿ ಪೂಜೆ ಮಾಡಿ. ರಾಯರ ಫೋಟೋ ಇದೆ ಅಂತಂದರೆ ಯಾವಾಗಲೂ ಅಷ್ಟೇ ಕತ್ಲು ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಕಷ್ಟ ಬರ್ತು ಅಂತ ಅಂದ್ಬಿಟ್ಟು ದೇವ್ರನ್ನ ಬಿಡೋದಕ್ಕೆ ಹೋಗಬೇಡಿ. ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಿ, ವಾರಕ್ಕೆ ಇಲ್ಲ 15 ದಿವಸಕ್ಕೊಂದು ಸತಿ ಮಠಕ್ಕೆ ಹೋಗಿದ್ದು ಬನ್ನಿ. ನಿಮ್ಗೆ ವರ್ಷದಲ್ಲಿ 1 ಸತಿನ 2 ಸತಿನ ನಿಮ್ಗೆ ಎಷ್ಟು ಸತಿ ಸಾಧ್ಯ ಆಗುತ್ತೋ ಅಷ್ಟು ಸತಿನೂ ನೀವು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಮನೆಯಲ್ಲಿ ನೀವು ಪೂಜೆ ಮಾಡ್ತಿರಲ್ಲ, ಒಂದು 10 ನಿಮಿಷ 1/4 ಗಂಟೆ ಕುತ್ಕೊಂಬಿಡಿ ನನ್ನ ಅಪ್ಪನ ಮುಂದೆ. ನಿಮ್ಮ ಕಷ್ಟ ಏನಿದೆ, ನಿಮ್ಮ ಕಣ್ಣೀರೇನಿದೆ, ನಿಮ್ಮ ನೋವೇನಿದೆ, ಅದನ್ನೆಲ್ಲ ನಮ್ಮ ಅಪ್ಪನ ಪಾದಕ್ಕೆ ಹಾಕಿ. ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ. ಇದು 100ಕ್ಕೆ 100% ಸತ್ಯ ಇದು. ಏಕೆಂತಂದರೆ ಆ ಅನುಭವ ನನಗಾಗಿದೆ. ನನಗೆ ಹೆಚ್ಚೆಚ್ಚು ಕಷ್ಟ ಇದ್ದಾಗ ನಮ್ಮ ಅಪ್ಪನ ಪಾದ ನಾನು ಹಿಡ್ದಾಗ ನನಗೆ ಅಷ್ಟೋ ನನಗೆ ಅನುಗ್ರಹ ಅನ್ನೋದು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.